ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಗುರುವೇ ಪಾದಾರವನ್ನು ನಮಸ್ಕರಿಸುತ್ತಾ ದೊಡ್ಡಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ನಮ್ಮ ಕುಟುಂಬದ ಸದಸ್ಯರುಗಳಾಗಿರ್ತಕ್ಕಂಥ ಎಲ್ಲ ವೀರಶೈವ ಲಿಂಗಾಯತರಿಗೆ ನಾನು ವಿಜ್ಞಾಪನೆ ಸಲ್ಲಿಸುತ್ತಾ ಇಂದಿನ ನಮ್ಮ ದೊಡ್ಡವಲ್ಲಭಿ ಸುಕ್ಷೇತ್ರದಂಥ ದೊಡ್ಡವಲ್ಲಭಿಯಲ್ಲಿ ಬಸವಣ್ಣನವರ ಮೂರ್ತಿ ವಿಗ್ರಹನ ಅನಾವರಣ ಮಾಡ್ತಾಯಿದ್ದೀವಿ. ದಯವಿಟ್ಟು ಈ ದೊಡ್ಡವಲ್ಲಭಿ ಇರ್ತಕ್ಕಂಥ ಎಲ್ಲ ಸಮಸ್ತ ಜನರಿಗೆ ನಾನು ಹೃದಯಪೂರ್ವಕ ಧನ್ಯವಾದ ತಿಳಿಸ್ತೀನಿ. ಹಾಗೆ ನಮ್ಮ ಕುಟುಂಬ ಅಂತ ನಮ್ಮ ಕುಟುಂಬದಲ್ಲಿ ಇರತಕ್ಕಂಥ ಎಲ್ಲ ಜನರು ಸೇರಿ ಒಂದು ಸಂಘಟನೆಯನ್ನು ಕಟ್ಕೊಂಡಿದ್ದೀವಿ. ಆ ಸಂಘಟನೆ ಹೆಸರೇ ನಮ್ಮ ಕುಟುಂಬ. ಆ ಕುಟುಂಬದಲ್ಲಿ ನಮ್ಮವರು, ಬೇರೆಯವರು, ಹಿರಿಯರು, ಕಿರಿಯರು, ಹಲವಾರು ಗಣ್ಯ ವ್ಯಕ್ತಿಗಳು ಇವರಿಗೂ ಸಹ ಇದ್ದಾರೆ. ಅವರಿಗೆ ಮನಸ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಮತ್ತು ಈ ಕಲ್ಯಾಣ ಮಂಟಪಕ್ಕೆ ಮುನ್ನುಡಿ ಮುಂಚೂಣಿ ಹಾಕಿದಂತಹ ಮಂಜಣ್ಣನವರು ಇದಕ್ಕೆ ಮೊದಲ ಕಾರ್ಯಕರ್ತರಾಗಿರ್ತಾರೆ. ಹಾಗೆ ಧನಂಜಯನವರು ಸಹ ಇದ್ದಾರೆ. ನಮ್ಮೂರಿನ ಹಾರೇಪಡ ಪ್ರಶಸ್ತಿ ಆಗಿರ್ತಕ್ಕಂಥ ಲಕ್ಷ್ಮಣಗೌಡರು ಸಹ ಇದ್ದಾರೆ ಈ ವೇದಿಕೆಯಲ್ಲಿ. ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಹಾಗೂ ನಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ನಾನು ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಮತ್ತು ಈ ಮೂಲತಃ ಮಾಡುವ ಬಸವಣ್ಣನ ವಿಗ್ರಹ ಮಾಡೋದಕ್ಕೆ ಮೂಲತಃ ಕಾರ್ಯಕರ್ತರಾದಂಥ ನಮ್ಮ ಮಂಜಣ್ಣನವರು, ಅವರಿಗೆ ನನ್ನ ಮನಸ್ಪೂರ್ವಕ ಅಭಿನಂದನೆ ತಿಳಿಸ್ತೀನಿ. ಹಾಗೆ ಇದು ಒಬ್ಬರು ಮಾಡುವಂಥ ಕೆಲಸ ಅಲ್ಲ. ಊರಿನ ಹಿರಿಯರು ಅವರ ಸಹಕಾರ, ನಮ್ಮ ಮನೆಯವರ ಸಹಕಾರ, ನಮ್ಮ ಕುಟುಂಬದವರ ಸಹಕಾರ, ಗುರು ಹಿರಿಯರ ಸಹಕಾರದೊಂದಿಗೆ ಈ ಕಲ್ಯಾಣ ಮಂಟಪವನ್ನು ಪುನಶ್ಚೇತನ ಮಾಡಿದ್ದೀವಿ. ಹಾಗೂ ಬಸವಣ್ಣನವರ ವಿಗ್ರಹ ಅನಾವರಣ ಮಾಡಿದ್ದೀವಿ. ಮತ್ತು ಈ ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಒಂದು ಮಹಾನ್ವಾದ ತತ್ವವನ್ನು ಹೇಳಿದ್ದಾರೆ, ವಚನವನ್ನು ಹೇಳಿದ್ದಾರೆ. ಕಾಯಕ ಕೆಲಸ, ಕೈಲಾಸ ಕೆಲಸದಲ್ಲೇ ನಾವು ಕೈಲಾಸವನ್ನು ನೋಡುವಂಥ ಒಂದು ವಚನ ಪಾವತ್ಯವನ್ನು ಹೇಳಿದ್ದಾರೆ. ಅವರಿಗೆ ನನ್ನ ಹೃದಯಪೂರ್ವಕ ಮನಸ್ಪೂರ್ವಕವಾಗಿ ಅಭಿನಂದನೆ ತಿಳಿಸ್ತೀನಿ ಬಸವಣ್ಣನವರಿಗೆ. ಹಾಗೂ ಈ ದೊಡ್ಡವಲ್ಲಭಿ ಗ್ರಾಮ ನಡೆದಂತಹ ಎಲ್ಲ ಇನ್ನೂ ಮುಂಚೆ ನಡೆಯುವಂತಹ ಪೂಜಾ ಕಾರ್ಯಕ್ರಮಗಳಿಗೆ ಬಸವಣ್ಣನ ನಾಂದಿ ಆಗಲಿ, ಮುಂದೆ ಇನ್ನೂ ಹೆಚ್ಚೆಚ್ಚು ಅಭಿವೃದ್ಧಿಗಳನ್ನು ಈ ಊರಿಗೆ ಬರಲಿ, ಒಳ್ಳೆಯ ಪ್ರಶಂಸೆಗಳು, ಉತ್ತಮದ ಆಯ್ಕೆಗಳು ಈ ಊರಿಗೆ ಬಂದು ಒಳ್ಳೆಯ ಪ್ರಜೆಗಳನ್ನಾಗಿ, ಸತ್ಕಾರ ಪ್ರವೃತ್ತಗಳಾಗಿ ಈ ದೊಡ್ಡವಲ್ಲಭಿ ಗ್ರಾಮದಲ್ಲಿ ಬಾಳಬೇಕಾಗಿ ತಮ್ಮಲ್ಲಿ ಕಳಕಳಿಯಲ್ಲಿ ವಿನಯ ಮಾಡಿಕೊಳ್ತಾ ಇದ್ದೀನಿ.